السلام عليكم ورحمة الله وبركاته. الحمد لله رب العالمين والصلاة والسلام على أشرف الأنبياء والمرسلين وعلى آله وصحبه أجمعين ومن تبعهم بإحسان إلى يوم الدين. أما بعد. ಪರಮ ದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹುವಿನ ನಾಮದಿಂದ. ಅಲ್ಲಾಹು ಭೂಮಿ ಆಕಾಶಗಳ ನೈಜ ಒಡೆಯ, ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತ, ಆರಾಧ್ಯ ದೈವ ಅಲ್ಲಾಹನು ಸಾಮರ್ಥ್ಯವುಳ್ಳವನು, ಪ್ರತಾಪಶಾಲಿ, ಶಕ್ತಿವಂತನು. ನಾವೆಲ್ಲರೂ ಆತನ ದಾಸರು, ದುರ್ಬಲರು, ಶಕ್ತಿಹೀನರು, ಅಶಕ್ತರು. ಅಲ್ಲಾಹನ ದಯೆ ಮತ್ತು ಕರುಣೆ ಆತನ ಎಲ್ಲ ಸಂದೇಶ ವಾಹಕರುಗಳ ಮೇಲೆ ಇರಲಿ. ಅದರಲ್ಲಿಯೂ ವಿಶೇಷವಾಗಿ ಕೊನೆಯ ಮತ್ತು ಅಂತಿಮ ಪ್ರವಾದಿ ಮುಹಮ್ಮದ್ ಅರಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ವರ್ಷಿಸಲಿ. ಆಮೀನ್. ಇಂದಿನ ಈ ನಬಿಯ ರಹ್ಮತ್ ಸಮ್ಮೇಳನದಲ್ಲಿ ವೇದಿಕೆಯ ಮೇಲೆ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ಕರ್ನಾಟಕ ಮತ್ತು ಗೋವಾದ ಜಮಿಯತೆ ಅಹ್ಲೆ ಹದೀಸ್ನ ಅಧ್ಯಕ್ಷರೇ ಮತ್ತು ಗುಲ್ಬರ್ಗ ಹಾಗೂ ಯಾದಗಿರಿ ಜಿಲ್ಲೆಗಳ ಜಂಟಿ ಅಧ್ಯಕ್ಷರಾಗಿರುವಂತಹ ಬಾಬಾ ನಜರ್ ಮೊಹಮ್ಮದ್ ಖಾನ್ ರವರೇ, ಹಾಗೂ ನನ್ನ ಗುರುಗಳಾದಂತಹ, ನನ್ನ ಶಿಕ್ಷಕರಾದಂತಹ ಫಜೀಲತು ಶೇಖ್ ಹಾಫಿಜ್ ಅಬ್ದುಲ್ ಅಜೀಮ್ ಉಮರಿ ಮದನಿ ಹಫೀಜುಲ್ಲಾ ರವರೇ, ಹಾಗೂ ಈ ವಲಯದ ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಉಪಸ್ಥಿತರಿರುವಂತಹ ಈ ವಲಯದ ಪ್ರಭಾವಿ ಗಣ್ಯರೇ, ಉಲಮಾಗಳೇ, ಉಮರಾಗಳೇ, ಹಾಗೂ ಇಂದಿನ ಈ ಸಮ್ಮೇಳನವನ್ನ ಯಶಸ್ವಿಗೊಳಿಸಲಿಕ್ಕಾಗಿ ಆಗಮಿಸಿದಂತಹ ತಾವೆಲ್ಲ ಬಂಧುಗಳೇ, ನನಗೆ ಆದೇಶಿಸಿರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಮತ್ತು ಅವರ ಸಂದೇಶದ ಕುರಿತು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಿದೆ. ಬಂಧುಗಳೇ, ಅಲ್ಲಾಹನು ಕುರ್ಆನ್ನಲ್ಲಿ ಹೇಳಿದ್ದಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಓ ಸಂದೇಶವಾಹಕರೇ, ಓ ಪ್ರವಾದಿ, ಓ ಪೈಗಂಬರರೇ, ನಾವು ನಿಮ್ಮನ್ನು ಈ ಲೋಕಕ್ಕೆ ಕಾರುಣ್ಯವಾಗಿ ಕಳುಹಿಸಿದ್ದೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ಮಾನವ ಕುಲಕ್ಕೆ ಸಂದೇಶವಾಹಕರಾಗಿ ನಿಯೋಗಿಸಿರುವಂತಹ ಪ್ರವಾದಿಗಳು. ಇಡೀ ಮಾನವ ಕುಲಕ್ಕೆ, ಇಡೀ ಮನುಷ್ಯ ವರ್ಗಕ್ಕೆ ಅಲ್ಲಾಹನ ಸಂದೇಶವನ್ನ ತಲುಪಿಸಿರುವಂತಹ ಪೈಗಂಬರರು ಅವರು. ಬಂಧುಗಳೇ, ಅವರ ಜೀವನ ಮತ್ತು ಅವರ ಸಂದೇಶ, ಈ ವಿಷಯ ಬಹಳ ಅಗಾಧವಾಗಿರುವಂತಹ ವಿಷಯ. ಇದರ ಪೈಕಿ ನಾನು ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡುತ್ತೇನೆ. ಬಂಧುಗಳೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅರೇಬಿಯಾದ ಮಕ್ಕಾದಲ್ಲಿ ಜನಿಸಿದರು. ಅಂದಿನ ವಾತಾವರಣ ಹೇಗಿತ್ತು ಸ್ವಲ್ಪ ಅದರ ಬಗ್ಗೆ ನಾವು ನೋಡೋಣ. ಆ ಮಕ್ಕಾದ ಮುಶ್ರಿಕರು, ಅಲ್ಲಿನ ಜನರು, ಸಹೋದರರೇ, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳವಾಡುವಂತಹ ಜನರು, ಸಣ್ಣ ಪುಟ್ಟ ವಿಷಯಕ್ಕೆ ಯುದ್ಧ ಸಾರುವಂತಹ ಜನರು, ಅವರಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಪಾಳ ಆಗುತ್ತಿದ್ದವು. ಇವೆಲ್ಲ ಸರ್ವೇ ಸಾಮಾನ್ಯ. ಅಂತಹ ಒಂದು ವಾತಾವರಣದಲ್ಲಿ, ಅಂತಹ ಒಂದು ಪರಿಸರದಲ್ಲಿ ನಮ್ಮೆಲ್ಲರ ಮುತ್ತಿನ ಪ್ರವಾದಿ ಮುಹಮ್ಮದ್ ಅರಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಜೀವನದ, ಅವರ ಸಂದೇಶಗಳ ಸಾರ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರು ಹೇಳ್ತಾರೆ, ಯಾ ಅಯ್ಯುಹನ್ನಾಸ್ ಇನ್ನ ರಬ್ಬಕುಂ ವಾಹಿದ್ ಇನ್ನ ಅಬಾಕುಂ ವಾಹಿದ್. ಓ ಜನರೇ, ಈ ಮಾತನ್ನ ಆಲಿಸಿರಿ, ಗಮನಗೊಟ್ಟು ಕೇಳಿರಿ. ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬ, ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬ, ನೀವೆಲ್ಲರೂ ಒಂದೇ ಒಬ್ಬ ತಂದೆಯ ಮಕ್ಕಳು. ಅಂದರೆ ಎಂತಹ ದೊಡ್ಡ, ಎಂತಹ ಅದ್ಭುತ ಚಿಂತನೆಯನ್ನ ಪ್ರವಾದಿಯವರು ನಮಗೆ ಕೊಟ್ಟಿದ್ದಾರೆ ನೋಡಿ. ನಾವೆಲ್ಲ ಒಂದೇ ತಂದೆಯ ಮಕ್ಕಳು. ಆ ತಂದೆ ಯಾರು? ಆದಮ್ ಅಲೈಹಿಸ್ಸಲಾಂ ರವರು. ನಾವೆಲ್ಲ ಅವರ ಮಕ್ಕಳೇ, ಅವರ ಸಂತಾನವೇ. ಹೀಗಿರುವಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಡೀ ಮಾನವ ಕುಲವನ್ನು ಉದ್ದೇಶಿಸಿ ಬೋಧಿಸುತ್ತಾ ಹೇಳ್ತಾರೆ, ಯಾ ಅಯ್ಯುಹನ್ನಾಸ್ ಕೂಲು ಲಾ ಇಲಾಹ ಇಲ್ಲಲ್ಲಾಹ್ ತುಫ್ಲಿಹು ತಮ್ಲಿಕುಲ್ ಅರಬ ವಲ್ ಅಜಮ್. ಓ ಜನರೇ, ನೀವು ಲಾ ಇಲಾಹ ಇಲ್ಲಲ್ಲಾಹ್ ಈ ಕಲಿಮಾವನ್ನು, ಈ ಸತ್ಯ
ವಾಕ್ಯವನ್ನು ನೀವು ಅನುಸರಿಸಿರಿ, ಇದನ್ನು ನೀವು ಅಂಗೀಕರಿಸಿರಿ, ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಷ್ಠಾನಿಸಿ, ಅಂಗೀಕರಿಸಿ, ಅನುಕರಿಸಿ ಬದುಕಿದರೆ ಖಂಡಿತವಾಗಿಯೂ ನೀವು ವಿಜಯಶಾಲಿಗಳಾಗುವಿರಿ, ಯಶಸ್ವಿಗಳಾಗುವಿರಿ. ಎಲ್ಲಿ? ತಮ್ಲಿಕುಲ್ ಅರಬ ವಲಾಜಂ, ಅರಬು ನಿಮ್ಮದು ಮತ್ತು ಅರಬೇತರ ರಾಷ್ಟ್ರಗಳು ನಿಮ್ಮ ಅಧೀನದಲ್ಲಾಗುವವು. ಆ ಕಾಲದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಶುಭವಾರ್ತೆ ನೀಡಿದ್ದಾರೆ. ಅಂದರೆ ನಾನು ಹೇಳುವಂತಹ ಉದ್ದೇಶ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಾವು ಬಂದಿರುವಂತಹ ದೌತ್ಯದೊಂದಿಗೆ ಅವರು ನೀಡಿರುವಂತಹ ಸಂದೇಶಗಳಲ್ಲಿ ಅತಿ ಪ್ರಮುಖವಾಗಿರುವಂತಹ ಸಂದೇಶ ಅದು ತೌಹೀದ್ ಆಗಿದೆ. ನಂತರ ಅವರು ಹೇಳ್ತಾರೆ, ನೀವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಅಂದರೆ ನೀವೆಲ್ಲ ಒಂದೇ ಒಂದು ಕುಟುಂಬದವರು. ಒಂದೇ ಒಂದು ಕುಟುಂಬದಲ್ಲಿ ಭೇದಭಾವ ಏತಕ್ಕಾಗಿ, ತಾರತಮ್ಯ ಏತಕ್ಕಾಗಿ? ಎಲ್ಲರೂ ಸದ್ಗುಣರಾಗೋಣ, ಎಲ್ಲರೂ ಸದಾಚಾರದಿಂದ ಬಾಳೋಣ. ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಂದ ಮೇಲೆ ನಮ್ಮಲ್ಲಿ ತಾರತಮ್ಯ ಏತಕ್ಕಾಗಿ? ಅವನು ಶ್ರೀಮಂತ, ಅವನು ಬಡವ, ಅವನು ಉತ್ತಮ, ಇವನು ಮಧ್ಯಮ, ಇವನು ಅಧಮ, ಇಂತಹ ತಾರತಮ್ಯ, ಇಂತಹ ಭೇದಗಳು ನಮ್ಮಲ್ಲಿ ಏಕೆ? ಇವು ನಾವು ಕೇಳಲೇಬೇಕಾಗಿರುವಂತಹ ಪ್ರಶ್ನೆಗಳು ಸಹೋದರರೇ, ಬಂಧುಗಳೇ. ಒಂದು ಉತ್ಕೃಷ್ಟ ಸಮಾಜವನ್ನು ನಿರ್ಮಿಸಬೇಕಾದರೆ, ಒಂದು ಒಳ್ಳೆಯ ಸುಸಜ್ಜಿತ ಸಮಾಜವನ್ನು ನಾವು ನೋಡಬೇಕಾದರೆ, ಆ ಪ್ರವಾದಿಯವರು ತೋರಿಸಿರುವಂತಹ, ಅವರು ಹೇಳಿರುವಂತಹ ಮಾರ್ಗದರ್ಶನದಲ್ಲಿ ನಾವು ನಡೆಯುವುದು ಬಹಳ ಅವಶ್ಯಕವಾಗುತ್ತದೆ. ಪ್ರವಾದಿಗಳು ಏನಂತ ಹೇಳಿದ್ದಾರೆ? ಅವರು ಹೇಳ್ತಾರೆ, ನಾವೆಲ್ಲ ಈ ಭೂಮುಖದ ಮೇಲೆ ಒಂದು ಕ್ಷೋಭೆಯಾಗಿ ಬಂದಿದ್ದೇವೆ. ನಮ್ಮ ಜೀವನ ಒಂದು ಕ್ಷೋಭೆ, ನಮ್ಮ ಜೀವನ ಒಂದು ಪರೀಕ್ಷೆಯಾಗಿದೆ. ಈ ಪರೀಕ್ಷೆಯಲ್ಲಿ ಯಾರು ಉತ್ತಮರು ಎಂದು ನೋಡಲಿಕ್ಕಾಗಿ ಅಲ್ಲಾಹು, ಆ ದೇವನು ನಮಗೆ ಭೂಮುಖದ ಮೇಲೆ ಕಳುಹಿಸಿದ್ದಾನೆ. ಆ ಪರೀಕ್ಷೆ ಯಾವ ರೀತಿ ಆಗುತ್ತದೆ? ನಮ್ಮ ಪೈಕಿ ಯಾರು ಕರ್ಮಗಳಲ್ಲಿ ಉತ್ತಮರು, ನಮ್ಮ ಪೈಕಿ ಯಾರು ಚಾರಿತ್ರ್ಯದಲ್ಲಿ ಉತ್ತಮರು, ನಮ್ಮ ಪೈಕಿ ಯಾರು ಸತ್ಯವಂತರು, ನಮ್ಮ ಪೈಕಿ ಯಾರು ನಿಜವನ್ನು ಹೇಳುವವರು, ಸತ್ಯ ಮತ್ತು ಮಿಥ್ಯದ ನಡುವೆ ತರ್ಕಿಸುವವರು ಯಾರೆಂದು ನೋಡುವುದೇ ಆ ಕ್ಷೋಭೆ, ಆ ಪರೀಕ್ಷೆಯಾಗಿರುತ್ತದೆ ಸಹೋದರರೇ. ಹೀಗಿರುವಾಗ ನಾವೆಲ್ಲರೂ ಏನನ್ನು ಮಾಡಬೇಕು? ಪ್ರಥಮವಾಗಿ ನಾವು ನಮ್ಮ ಮನ ಮತ್ತು ಮಸ್ತಿಷ್ಕವನ್ನು ಸ್ವಚ್ಛಗೊಳಿಸಬೇಕಾಗಿದೆ. ನೋಡಿ ಸಹೋದರರೇ, ಕೇವಲ ನಾವು ನಾಲಿಗೆಯ ಮುಖಾಂತರ ನಾನು ಇಸ್ಲಾಂ ಧರ್ಮದ ಅನುಯಾಯಿ, ನಾನೊಬ್ಬ ಮುಸ್ಲಿಂ, ನಾನೊಬ್ಬ ವಿಧೇಯ, ನಾನೊಬ್ಬ ಕುರಾನ್ ಮತ್ತು ಹದೀಸನ್ನು ಅನುಕರಿಸುವಂತಹ ಒಬ್ಬ ಸತ್ಯಸಂಧ ದಾಸ ಎಂದು ಬೊಬ್ಬೆ ಹೊಡೆಯುವುದರಿಂದ ನಮ್ಮ ಈಮಾನ್ ಸಂಪೂರ್ಣವಾಗುವುದಿಲ್ಲ. ಅದಕ್ಕೇನು ಮಾಡಬೇಕು? ನಾವು ಪ್ರವಾದಿಯವರು ತೋರಿಸಿರುವಂತಹ ಸನ್ಮಾರ್ಗದಲ್ಲಿ ನಡೆಯಬೇಕು, ಅವರ ವಿಚಾರಧಾರೆಗಳನ್ನು ನಾವು ಅನುಸರಿಸಬೇಕು. ಪ್ರವಾದಿಯವರು ಎಂತಹ ಉತ್ಕೃಷ್ಟವಾದಂತಹ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಅವರು ಹೇಳುತ್ತಾರೆ, ದಯೆ ಪ್ರತಿಯೊಬ್ಬರಲ್ಲಿ ಇರಲೇಬೇಕು. ಮಲ್ಲ ಮೆರ್ಹಂ ಸಗೀರನ ಉಲಂ ಯುವಕಿರ್ ಕಬೀರನ ಫಲೈಸ ಮಿನ್ನ. ನಮ್ಮ ಪೈಕಿ ಯಾವ ವ್ಯಕ್ತಿ ಸಣ್ಣವರ ಮೇಲೆ, ಹಿರಿಯವರ ಮೇಲೆ, ಸಣ್ಣ ಮಕ್ಕಳ ಮೇಲೆ, ಕಿರಿಯವರ ಮೇಲೆ ಯಾರು ದಯೆಯನ್ನು ತೋರುವುದಿಲ್ಲವೋ, ದೊಡ್ಡವರಿಗೆ ಯಾರು ಗೌರವವನ್ನು ತೋರುವುದಿಲ್ಲವೋ ಅವರು ನಮ್ಮ ಪೈಕಿ ಸೇರಿದವರಲ್ಲ. ಅಲ್ಲಾಹನ ಪ್ರವಾದಿ ಹೇಳಿರುವಂತಹ ಅಧಿಕೃತವಾದಂತಹ ಹದೀಸ್ ಆಗಿದೆ ಇದು. ಮತ್ತೊಂದು ಹೇಳ್ತಾರೆ ಅಲ್ಲಾಹನ ಪ್ರವಾದಿ, ಇನ್ನಲ್ಲಾಹ ಲಾ ಯಂದುರು ಇಲಾ ಸುವರಿಕುಂ. ಅಲ್ಲಾಹ ತಾಲ, ಭಗವಂತ ಅಲ್ಲಾಹು ನಿಮ್ಮ ಮುಖಗಳನ್ನ ನೋಡುವುದಿಲ್ಲ, ನಿಮ್ಮ ಹೊರಗಿರುವಂತಹ ದೇಹಗಳನ್ನು ನೋಡುವುದಿಲ್ಲ, ನಿಮ್ಮ ಸೌಂದರ್ಯವನ್ನು ನೋಡುವುದಿಲ್ಲ, ನಿಮ್ಮ ರೂಪಗಳನ್ನು ನೋಡುವುದಿಲ್ಲ. ಏನ್ ನೋಡ್ತಾನೆ ಅಲ್ಲಾಹ ತಾಲ? ನೀವು ಗಳಿಸಿರುವಂತಹ ಸಂಪತ್ತನ್ನು ಸಹ ಅಲ್ಲಾಹ ನೋಡುವುದಿಲ್ಲ. ಅಲ್ಲಾಹನು ನೋಡುವುದಾದರೆ ನಿಮ್ಮ ಹೃದಯಗಳನ್ನು ನೋಡುತ್ತಾನೆ, ನೀವು ಮಾಡುವಂತಹ ಸತ್ಕರ್ಮಗಳನ್ನು ನೋಡುತ್ತಾನೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಪ್ರತಿಫಲವೂ ಸಹ ಸಿಗುತ್ತದೆ. ಆದ್ದರಿಂದ ಸಹೋದರರೇ, ನಾವು ಒಳ್ಳಿತಿನ ವಕ್ತಾರರಾಗಬೇಕು. ಒಳಿತನ್ನು ನಾವು ಮೈಗೂಡಿಸಿಕೊಂಡು ಮುನ್ನೆ ನಾವು ಆನೆ ಹೆಜ್ಜೆ ಇಡುತ್ತಾ ನಾವು ಸನ್ನದ್ಧರಾಗಿ ಮುನ್ನುಗ್ಗಬೇಕು ಸಹೋದರರೇ. ಇಲ್ಲವಾದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿರುವಂತಹ ಸನ್ಮಾರ್ಗದಿಂದ ನಾವು ವ್ಯತಿಚಲಿಸಿದಂತಾಗುತ್ತದೆ. ನೋಡಿ, ಒಂದು ಸುಸಜ್ಜಿತ ಸಮಾಜದ ನಿರ್ಮಾಣಕ್ಕಾಗಿ, ಒಂದು ಉತ್ತಮ ಸಮಾಜದ ಒಂದು ಅಭಿವೃದ್ಧಿಯತ್ತ ಸಾಗಬೇಕಾದರೆ ನಾವು ಏನ್ ಮಾಡಬೇಕು? ಪ್ರಥಮವಾಗಿ ನಾವು ದೊಡ್ಡವರಿಗೆ ಗೌರವವನ್ನು ತೋರಿಸಬೇಕು, ದೊಡ್ಡವರ ಮುಂದೆ ನಾವು ವಿಧೇಯರಾಗಬೇಕು, ಚಿಕ್ಕವರಿಗೆ ನಾವು ದಯೆಯನ್ನು ತೋರಬೇಕು. ತದನಂತರ ನಾವು ನಮ್ಮ ಮಾತಾಪಿತರೊಂದಿಗೆ ಸೌಜನ್ಯದೊಂದಿಗೆ ನಾವು ವರ್ತಿಸಬೇಕು. ನೋಡಿ, ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಂತಹ ಉತ್ಕೃಷ್ಟವಾದಂತಹ ಒಂದು ಮಾತನ್ನು ಹೇಳಿದ್ದಾರೆ. ಅವರು ಹೇಳ್ತಾರೆ, ಸಮಾಜದ ದುರ್ಬಲ ಜನರೊಂದಿಗೆ ಯಾರು ಉತ್ತಮವಾಗಿ ಸದ್ವರ್ತನೆಯನ್ನು ತೋರುತ್ತಾರೋ ಅವರು ನಮ್ಮವರು. ಅಂದ್ರೆ ಸಮಾಜದ ಆ ದುರ್ಬಲ ವರ್ಗ ಯಾವುದು? ಬಡವರು, ನಿರ್ಗತಿಕರು. ಅವರ ಬಳಿ ಏನಿದೆ? ಸಮಾಜದಲ್ಲಿ ಶ್ರೀಮಂತರಿಗೆ ಅವರ ದುಡ್ಡಿನ ಕಾರಣದಿಂದಾದರೂ ಗೌರವ ಸಿಕ್ಕೇ ಸಿಗುತ್ತದೆ. ಸಮಾಜದಲ್ಲಿ
ದೊಡ್ಡವರಿಗೆ ಅವರ ಘನತೆ, ಅವರಿಗೆ ಸಿಕ್ಕಿರುವಂತಹ ಸ್ಥಾನಕ್ಕಾದರೂ ಅವರಿಗೆ ಗೌರವ ಸಿಕ್ಕೇ ಸಿಗುತ್ತದೆ. ಆದರೆ ಸಮಾಜದ ಒಬ್ಬ ಬಡವ, ಸಮಾಜದ ಒಬ್ಬ ನಿರ್ಗತಿಕ, ಆತನಿಗೆ ವಾಸ್ತವದಲ್ಲಿ ಗೌರವ ತೋರುವವರು ಯಾರು? ಯಾರು ಅಲ್ಲಾಹನ ಪ್ರವಾದಿ ತೋರಿಸಿರುವಂತಹ ಮಾರ್ಗದಲ್ಲಿ ನಡೆಯುತ್ತಾರೋ ಅವರು ಅಂತಹ ಜನರಿಗೆ ಗೌರವವನ್ನು ಕೊಡುತ್ತಾರೆ. ಅಲ್ಲಾಹನ ಪ್ರವಾದಿ ಏನಂತ ಹೇಳಿದ್ದಾರೆ? ಅಲ್ಲಾಹನ ಪ್ರವಾದಿ ಈ ಜೀವನವನ್ನ ತೊರೆದು, ಐಹಿಕ ಜೀವನವನ್ನ ತೊರೆದು ಹೋಗುವ ಕೊನೆಯ ಕ್ಷಣಗಳಲ್ಲಿ ಹೇಳಿರುವಂತಹ ಮಾತೇನಿದೆ? ಅಸ್ವಲ ವಮಾ ಮಲಕತ್ ಐಮಾನುಕುಂ, ಅಂದರೆ ಓ ಜನರೇ, ನೀವು ನಮಾಜನ್ನ ಸಂಸ್ಥಾಪಿಸಿರಿ, ನೀವು ನಮಾಜನ್ನ ಕಾಯಂ ಮಾಡಿರಿ. ವಮಾ ಮಲಕತ್ ಐಮಾನುಕುಂ, ನೀವು ನಿಮ್ಮ ಅಧೀನದಲ್ಲಿರುವವರಿಗೆ ಮರೆಯಬೇಡಿ, ಅವರ ಹಕ್ಕುಗಳಿಗೆ ಚ್ಯುತಿ ಮಾಡಬೇಡಿ, ಅವರನ್ನು ನೀವು ಆಧರಿಸಬೇಕಾದಂತಹ ರೀತಿಯಲ್ಲಿ ಅವರಿಗೆ ನೀವು ಗೌರವಿಸಿ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೋಧಿಸಿರುವಂತಹ ಕೊನೆಯ ಉಪದೇಶವಾಗಿದೆ. ಸಹೋದರರೇ, ಒಂದು ಸುಸಜ್ಜಿತ ಸಮಾಜವನ್ನು ನಿರ್ಮಿಸಬೇಕಾದರೆ ನಾವೆಲ್ಲ ಜನರು ಸೇರಿ ಒಂದಾಗಿ ಬಾಳಿ ಬದುಕಬೇಕಾಗಿದೆ. ನೋಡಿ, ಅಲ್ಲಾಹನ ಪ್ರವಾದಿ ಮೀಸಾಖೆ ಮದೀನಾ, ಅಂದರೆ ಮದೀನಾದ ಒಪ್ಪಂದವನ್ನೊಮ್ಮೆ ನೋಡಿ ನೀವು. ಅಲ್ಲೇನಾಗ್ತಾ ಇದೆ? ಯಹೂದಿಗಳು ಅಂದರೆ ಇಸ್ಲಾಮಿನ ಆಗಿನ ವೈರಿಗಳು ಅವರೊಂದಿಗೆ ಅಲ್ಲಾಹನ ಪ್ರವಾದಿ ಒಪ್ಪಂದ ಮಾಡ್ತಾ ಇದ್ದಾರೆ. ಏನಂತ ಒಪ್ಪಂದ ಮಾಡ್ತಾ ಇದ್ದಾರೆ? ನಾವು ನೋಡಿ, ಮದೀನಾ ನಗರದಲ್ಲಿರುವಂತಹ ನಾವಿಲ್ಲಿಯ ಪ್ರಜೆಗಳು, ಇಲ್ಲಿಯ ನಿವಾಸಿಗಳು, ಯಾರಾದರೂ ಮದೀನಾ ನಗರದ ಮೇಲೆ ದಂಡೆತ್ತಿ ಬಂದರೆ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅವರನ್ನು ನಾವು ಏನು ಮಾಡಬೇಕು? ವಿರೋಧಿಸಬೇಕು, ಅವರ ವಿರುದ್ಧ ನಾವು ಹೋರಾಡಬೇಕು ಮತ್ತು ನಮ್ಮ ಪಟ್ಟಣವನ್ನು ನಾವು ರಕ್ಷಿಸಬೇಕು ಅಂತ ಅಲ್ಲಾಹನ ಪ್ರವಾದಿ ಒಂದು ಒಪ್ಪಂದವನ್ನು ಮಾಡ್ತಾ ಇದ್ದಾರೆ. ಯಾರೊಟ್ಟಿಗೆ ಒಪ್ಪಂದ ಮಾಡ್ತಾ ಇದ್ದಾರೆ? ಮದೀನಾದ ಯಹೂದಿಗಳೊಂದಿಗೆ ಅವರು ಒಪ್ಪಂದವನ್ನು ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೇನೆ ಜನರೇ. ಅಲ್ಲಾಹನ ಪ್ರವಾದಿ ಕೊನೆಗಳಿಗೆಯಲ್ಲಿ ಅವರಿಗೆ ತಿನ್ನಲಿಕ್ಕೆ ಆಹಾರದ ಕೊರತೆ ಆಗ್ತದೆ. ಆಗ ಏನ್ ಮಾಡ್ತಾರೆ ಅಲ್ಲಾಹನ ಪ್ರವಾದಿ? ತಾನು ಯುದ್ಧದ ಕವಚವನ್ನ ಒಬ್ಬ ಯಹೂದಿಯ ಬಳಿ ಹೋಗಿ ಅದನ್ನ ಏನ್ ಮಾಡ್ತಾರೆ? ಅಡಬಿಡ್ತಾರೆ. ಅದರ ಬದಲಾಗಿ ತಿನ್ನಲಿಕ್ಕೆ ಕೆಲವು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಾರೆ. ಇದರಿಂದ ಏನು ಗೊತ್ತಾಗ್ತದೆ? ಒಂದು ಮಾತಿನಿಂದ ತಿಳಿದುಕೊಳ್ಬಾರ್ದು, ನಾವೆಲ್ಲ ತಿಳಿದುಕೊಳ್ಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ನಮ್ಮ ಸಂಪರ್ಕ ಬಹಳ, ನಮ್ಮ ಗೆಳೆತನ, ನಮ್ಮ ಬಾಂಧವ್ಯ ಬಹಳ ಒಳ್ಳೆ ಸುಂದರವಾಗಿರಬೇಕು ಎಂಬುದು ಅಲ್ಲಾಹನ ಪ್ರವಾದಿಯ ಈ ವರ್ತನೆಯಿಂದ ನಾವು ಮನಗಾಣಬಹುದು. ಹೀಗಿರುವಾಗ ನಾವೆಲ್ಲ ಭಾರತ ದೇಶದ ಸತ್ಪ್ರಜೆಗಳು. ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ, ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವಂತಹ ದೇಶ. ಈ ದೇಶದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಸಹ ಸ್ವಾತಂತ್ರ್ಯ ಸಿಕ್ಕಿದೆ. ಪ್ರತಿಯೊಬ್ಬರೂ ಸಹ ತನ್ನದೇ ಆದಂತಹ ಧರ್ಮದಲ್ಲಿ ಇದ್ದುಕೊಂಡು ತನ್ನದೇ ಆದಂತಹ ಧರ್ಮದ ಅನುಯಾಯಿಗಳಾಗಿ ನಾವು ಈ ದೇಶದಲ್ಲಿ ನಾವು ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡು ಬದುಕಬಹುದು. ಇಂತಹ ಸ್ವಾತಂತ್ರ್ಯ ನಮಗೆ ಕೊಡುವಂತಹ ದೇಶದಲ್ಲಿ ನಾವು ಇದ್ದುಕೊಂಡು ಯಾರೋ ಒಬ್ಬ ವ್ಯಕ್ತಿ ಮಾಡಿರುವಂತಹ ತಪ್ಪು ಕಾರ್ಯಕ್ಕೆ ಇಡೀ ಒಂದು ಕೋಮನ್ನ, ಇಡೀ ಒಂದು ಸಮುದಾಯ ಒಂದು ತಪ್ಪೆಂದು ಹೇಳುವುದು ಎಲ್ಲಿಯವರೆಗೆ ಸರಿ? ಹೇಳಿ ನೋಡೋಣ. ಇದು ತಪ್ಪು ಸಹೋದರರೇ. ಭಯೋತ್ಪಾದನೆಗೂ ಇಸ್ಲಾಂ ಧರ್ಮಕ್ಕೂ ಯಾವುದೇ ರೀತಿಯ ಕಿಂಚಿತ್ತು ಸಂಬಂಧವಿಲ್ಲ. ಇಸ್ಲಾಂ ಧರ್ಮ ಭಯೋತ್ಪಾದನೆಯನ್ನು ಖಂಡಿಸುವಂತಹ ಧರ್ಮ. ನೋಡಿ, ಅಲ್ಲಾಹನ ಪ್ರವಾದಿ ತಮ್ಮ ಸಂಗಡಿಗರಿಗೆ ಬೇರೆ ಪ್ರದೇಶಗಳಿಗೆ ದಾವಾ ಕಾರ್ಯಗಳನ್ನು ಮಾಡಲಿಕ್ಕೆ ಕಳಿಸಬೇಕಾದರೆ ಏನಂತ ಹೇಳ್ತಾ ಇದ್ರು? ಒಂದು ಉಪದೇಶವನ್ನು ಹೇಳಿ ಕಳಿಸ್ತಾ ಇದ್ರು. ಆ ಉಪದೇಶ ಏನು ಗೊತ್ತಾ? ಯಸ್ಸಿರ ವಲಾ ತುಅಸ್ಸಿರ, ಬಶಿರ ವಲಾ ತುನಫಿರ. ಹೋಗುವ ದೂತನೇ, ಸ್ವಲ್ಪ ಗಮನವಿಟ್ಟು ಕೇಳು. ನೀನು ಹೋಗುವ ಸ್ಥಳದಲ್ಲಿ ಜನರಿಗೆ ಸರಳತೆಯನ್ನ ಮಾಡು. ನೀನು ವಲಾ ತುಅಸ್ಸಿರ, ಅವರಿಗೆ ನೀನು ಬಹಳ ಕಷ್ಟದಲ್ಲಿ, ಕ್ಲಿಷ್ಟತೆಯಲ್ಲಿ ಅವರಿಗೆ ಸಿಲುಕಿಸಬೇಡ. ಬಶಿರ ವಲಾ ತುನಫಿರ, ಅವರಿಗೆ ನೀವು ಸುವಾರ್ತೆಯನ್ನು ನೀಡಿರಿ, ಅವರಿಗೆ ನೀವು ಅಂಜಿಸದಿರಿ ಅಂತ ಅಲ್ಲಾಹನ ಪ್ರವಾದಿ ಹೇಳಿದ್ದಾರೆ. ಸಹೋದರರೇ, ನಾವೆಲ್ಲ ಪ್ರವಾದಿಯನ್ನು ಅನುಸರಿಸುವವರು, ಪ್ರವಾದಿ ಹೆಸರಿನಲ್ಲಿ ನಾವು ಜೀವನವನ್ನು ಕಟ್ಟಿಕೊಂಡು ಬದುಕುವವರು. ಹೀಗಿರುವಾಗ ನಾವೆಲ್ಲರೂ ಪ್ರವಾದಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕು? ಪ್ರವಾದಿಯ ಪ್ರೇಮ ಹೇಗಿರಬೇಕೆಂದರೆ, ಕೇವಲ ಐ ಲವ್ ಮೊಹಮ್ಮದ್ ಅಂತ ಹೇಳಿ ನಾವು ನಮ್ಮ ಮೊಬೈಲ್ನಲ್ಲಿ ಸ್ಟೇಟಸ್ ಇಡುವುದು ನಮ್ಮ ಪ್ರವಾದಿಯ ಪ್ರೇಮಕ್ಕೆ ಇದು ಸೀಮಿತವಲ್ಲ. ಇದು ನೈಜವಾಗಿ ಪ್ರವಾದಿ ಪ್ರೇಮ ಅಲ್ವೇ ಅಲ್ಲ. ಏಕೆ? ಈಮಾನ್ ಅಂದ್ರೇನು ಗೊತ್ತಾ? ಅಲ್ ಈಮಾನು ಕೌಲುನ್ ಬಿಲ್ ಲಿಸಾನ್ ವ ಇಅ್ತಿಕಾದುನ್ ಬಿಲ್ ಜಿನಾನ್ ವ ಅಮಲುನ್ ಬಿಲ್ ಅರ್ಕಾನ್. ಈಮಾನ್ ಅಂದರೆ ನಾವು ಇಮಾನಿನ ಬುನಾದಿ ಅಲ್ಲಾಹನ ಪ್ರವಾದಿಯ ಪ್ರೇಮ. ಈಮಾನಿನ ಬುನಾದಿ, ವಿಶ್ವಾಸದ ತಳಹದಿ ಅಲ್ಲಾಹನ ಪ್ರವಾದಿಯ ಪ್ರೇಮ. ಸಹೋದರರೇ, ಆ ಪ್ರೇಮವನ್ನು ನಾವು ನಮ್ಮ ನಾಲಿಗೆಯ ಮುಖಾಂತರ ಉಚ್ಚರಿಸಿ ವ್ಯಕ್ತಪಡಿಸಬೇಕು. ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ನಾವು ಗಾಢವಾಗಿ
ದೃಢವಾಗಿ ನಾವು ನಂಬಬೇಕು ಮತ್ತು ನಮ್ಮ ಕಾರ್ಯದಲ್ಲಿ ಅದನ್ನು ನಾವು ತರಬೇಕು. ನಾವು ಅಲ್ಲಾಹನ ಪ್ರವಾದಿಯರಿಗೆ ವಾಸ್ತವದಲ್ಲಿ ಪ್ರೀತಿಸುವುದಾದರೆ ಯಾವ ರೀತಿ ಅಬೂ ತಲ್ಹಾ ಪ್ರೀತಿಸಿದ್ದಾರೋ, ಯಾವ ರೀತಿ ಝೈದ್ ಪ್ರೀತಿಸಿದ್ದಾರೋ, ಯಾವ ರೀತಿ ಅಲಿ ಬಿನ್ ಅಬಿ ತಾಲಿಬ್ ರದಿಯಲ್ಲಾಹು ತಆಲಾ ಅವರು ಪ್ರೀತಿಸಿದ್ದಾರೋ ಅದೇ ರೀತಿ ನಾವು ಪ್ರೀತಿಯನ್ನು ತೋರಬೇಕು. ಉಹದ್ನ ಯುದ್ಧದಲ್ಲಿ ಶತ್ರುಗಳು ತಮ್ಮೆಲ್ಲಾ ಶಸ್ತ್ರಾಸ್ತ್ರಗಳಿಂದ, ಬಾಣಗಳಿಂದ, ಬರ್ಚಿಗಳಿಂದ, ಖಡ್ಗಗಳಿಂದ ಅಲ್ಲಾಹನ ಪ್ರವಾದಿಯನ್ನ ಸದೆಬಡಿಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಬೂ ತಲ್ಹಾ ಏನಂತ ಹೇಳ್ತಾರೆ ಗೊತ್ತಾ? ಯಾ ರಸೂಲಲ್ಲಾ, ಯಾ ನಬಿ ಅಲ್ಲ, ನಹರಿ ದೂನ ನಹರಿಕ್, ಓ ಅಲ್ಲಾಹನ ಸಂದೇಶವಾಹಕರೇ, ಓ ಪ್ರವಾದಿಗಳೇ, ಅವರ ಶಸ್ತ್ರಾಸ್ತ್ರಗಳು ನನ್ನ ದೇಹವನ್ನು ಸೀಳಿ ನಿಮಗೆ ತಾಗಬೇಕು, ಅಲ್ಲಿಯವರೆಗೆ ಅವರ ಬಾಣಗಳು ನಿಮಗೆ ಮುಟ್ಟಲು ಸಾಧ್ಯವಿಲ್ಲ. ಇದೇ ರೀತಿ ಹಿಂಬದಿಯಲ್ಲಿ ಝೈದ್ ಅವರು ಹೇಳ್ತಾರೆ, ಅವರು ಕೂಡ ತಮ್ಮ ದೇಹವನ್ನು ಅಲ್ಲಾಹನ ಪ್ರವಾದಿ ರಕ್ಷಣೆಗಾಗಿ ಗುರಾಣಿಯಾಗಿ ಮಾಡಿದ್ದರು. ಇಂತಹ ಪ್ರೇಮ ನಮ್ಮಲ್ಲಿದೆಯೇ? ಅದರಂತೆ ಅಲಿ ಬಿನ್ ಅಬಿ ತಾಲಿಬರಲ್ಲಿ ಕೇಳಲಾಗುತ್ತದೆ, ನೀವು ಅಲ್ಲಾಹನ ಪ್ರವಾದಿಗೆ ಯಾವ ರೀತಿ ಪ್ರೀತಿಸ್ತಾ ಇದ್ದೀರಿ? ಆಗ ಅವರು ಹೇಳ್ತಾರೆ, ನಾವು ಅಲ್ಲಾಹನ ಪ್ರವಾದಿಗಳಿಗೆ ನಾವು ಅಹೋರಾತ್ರಿ ಶ್ರಮ ಪಟ್ಟು ದುಡಿದು ಕ್ರೋಢೀಕರಿಸಿರುವಂತಹ ಸಂಪತ್ತಿಗಿಂತ ಹೆಚ್ಚಾಗಿ, ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ, ನಮ್ಮ ಸಂತಾನಕ್ಕಿಂತ ಹೆಚ್ಚಾಗಿ ನಾವು ಪ್ರವಾದಿಗಳನ್ನ ಪ್ರೀತಿಸ್ತಾ ಇದ್ದೆವು ಅಂತ. ಅದು ನಿಜವಾದ ಪ್ರೀತಿ, ಅದು ವಾಸ್ತವದಲ್ಲಿ ನಾವೆಲ್ಲ ಮಾಡಲೇಬೇಕಾದಂತಹ ಪ್ರೀತಿ. ಅಲ್ಲಾಹನ ಪ್ರವಾದಿ ಹೇಳಿದ್ದಾರೆ, ಲಾ ಯುಮಿನು ಅಹದುಕುಂ ಹತ್ತಾ ಅಕೂನ ಅಹಬ್ಬ ಇಲೈಹಿ ಮಿನ್ ವಲದಿಹಿ ವ ವಾಲಿದಿಹಿ ವನ್ನಾಸಿ ಅಜ್ಮೈನ್. ಅಂದರೆ ನಿಮ್ಮ ಪೈಕಿ ಯಾರ ವಿಶ್ವಾಸವು ಸಂಪೂರ್ಣ ಪರಿಪೂರ್ಣವಾಗದು ಎಲ್ಲಿಯವರೆಗೆ ನೀವು ನಿಮ್ಮ ಮಕ್ಕಳಿಗಿಂತ, ನಿಮ್ಮ ತಂದೆಗಿಂತ, ಇಡೀ ಜನರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ವಿಶ್ವಾಸ, ಅಲ್ಲಿಯವರೆಗೆ ನಿಮ್ಮ ಈಮಾನ್ ಸಂಪೂರ್ಣವಾಗದು. ಇಂತಹ ಒಂದು ಹದೀಸನ ನಾವು ಮನಗಂಡಿದ ನಂತರ, ನಮಗೆ ತಿಳಿದ ನಂತರ ನಾವು ಆ ಹದೀಸಿನ ಮೇಲೆ ಪ್ರಖರವಾಗಿ, ನಿಖರವಾಗಿ, ಸತ್ಯದೊಂದಿಗೆ ಕರ್ಮವೆಸಗಬಾರದೆ ಸಹೋದರರೇ? ಖಂಡಿತವಾಗಿಯೂ ನಾವು ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಿಸಿ, ಅನುಸರಿಸಿ, ಅನುಕರಿಸಿ ಬದುಕಬೇಕು. ಕೊನೆಯಲ್ಲಿ 2 ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ಅಲ್ಪ ವಿರಾಮ ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಇಲ್ಲಿ ನೆಲೆದಿರುವಂತಹ ವೇದಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಈ ವಲಯದ ನಮ್ಮ ಅಮುಸ್ಲಿಂ ಗಣ್ಯರು ಮತ್ತು ದೇಶದ ರಕ್ಷಣೆಗಾಗಿ ದುಡಿದಿರುವಂತಹ ಒಬ್ಬ ಧೀರ ವೀರ, ಒಬ್ಬ ಶೂರ, ಒಬ್ಬ ಸೈನಿಕರ ನಮ್ಮ ಸ್ಟೇಜಿನ ಮೇಲೆ ಇದ್ದಾರೆ. ಇವರೆಲ್ಲರೂ ಸಹ ಇಲ್ಲಿ ಬಂದು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಅದೇನಪ್ಪಾ ಅಂತ ಹೇಳಿದರೆ, ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು, ನಾವೆಲ್ಲರೂ ಈ ಸಮಾಜದಲ್ಲಿ ಒಂದಾಗಿ ಬಾಳೋಣ. ಅವರ ಮಾತನ್ನ ನಾವು ನನ್ನ ನಾಲಿಗೆ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾನೆ. ಅವರ ಸಂದೇಶ ಏನಪ್ಪಾ ಅಂತ ಹೇಳಿದರೆ, ಅವರು ಬಂದಿರುವ ಕಾರಣ, ಉದ್ದೇಶ ಹೇಳ್ತಾ ಇದ್ದೇನೆ ನಾನು, ನಾವೆಲ್ಲರೂ ಒಟ್ಟಾಗಿ ಬಾಳೋಣ. ರಾಜಕಾರಣಿಗಳು ತಮ್ಮ ಹಿತಾಸಕ್ತಿಗಾಗಿ ಮಾಡುವಂತಹ, ಅವರು ಬೀಸುವಂತಹ ಬಲೆಗಳಿಗೆ ನಾವು ಹೋಗುವುದು ಬೇಡ. ನಾವೆಲ್ಲ ತಂತ್ರ, ಕುತಂತ್ರ, ಷಡ್ಯಂತ್ರಗಳಿಗೆ ಒಳಗಾಗೋದು ಬೇಡ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಇಲ್ಲಿಯ ಸತ್ಪ್ರಜೆಗಳಾಗೋಣ. ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ ಎಲ್ಲರೂ ಒಟ್ಟಾಗಿ ಬಾಳೋಣ. ಈ ಘೋಷವಾಕ್ಯವನ್ನು ಅವರಲ್ಲಿ ಬಂದು ನಮಗೆಲ್ಲರೂ ಒಂದು ಮಗು, ಆ ಮಗುವಿಗೆ ನಿನ್ನ ತಂದೆ ಯಾರಂತೂ ಕೇಳಿದಾಗ ಮಗು ಬೇರೆಯವರಿಗೆ ಆತ ನನ್ನ ತಂದೆ, ಈಕೆ ನನ್ನ ತಾಯಿ ಅಂತ ಹೇಳಿದರೆ ಆ ತಂದೆ ತಾಯಿಯ ಮನಸ್ಸಿನಲ್ಲಿ ಎಂತಹ ನೋವು ಉಂಟಾಗುತ್ತದೆ ಗೊತ್ತಾ? ಅದೇ ರೀತಿ ಸ್ವಲ್ಪ ಯೋಚನೆ ಮಾಡಿ. ನಮ್ಮೆಲ್ಲರನ್ನ ಸೃಷ್ಟಿಸಿ, ನೆಲೆ ನಿಲ್ಲಿಸಿ, ಅನ್ನಾಧಾರವನ್ನು ಒದಗಿಸುತ್ತಿರುವಂತಹ ಸೃಷ್ಟಿಕರ್ತ, ಆ ಎಂತಹ ದ್ರೋಹ ನಾವು ಆ ಸೃಷ್ಟಿಕರ್ತನೊಟ್ಟಿಗೆ ಎಂತಹ ದ್ರೋಹವನ್ನು ನಾವು ಬಗೆದ ಹಾಗೆ ಆಗುತ್ತದೆ. ಆದ್ದರಿಂದ ಇಲ್ಲಿ ನಡೆದಿರುವಂತಹ ಪ್ರತಿಯೊಬ್ಬರಲ್ಲಿ ನಾನು ಕಳಕಳೆಯಿಂದ ಒಂದು ಮೊರೆಯನ್ನು ಇಡ್ತಾ ಇದ್ದೇನೆ. ಅದೇನಪ್ಪಾ ಅಂತ ಹೇಳಿದರೆ, ಖಂಡಿತವಾಗಿಯೂ ತಾವು ತಮ್ಮ ಜೀವನದಲ್ಲಿ ಒಮ್ಮೆ ಸಮಯವನ್ನು ತೆಗೆಯಿರಿ, ಇಸ್ಲಾಂ ಧರ್ಮವನ್ನು ಕುಲಂಕುಷವಾಗಿ ಓದಿರಿ, ಅದರಲ್ಲಿರುವಂತಹ ಒಳ್ಳೆಯ ಮಾತುಗಳನ್ನ ಖಂಡಿತವಾಗಿಯೂ ಸ್ವೀಕರಿಸಿ, ಮತ್ತು ನಾವೆಲ್ಲ ಒಟ್ಟಾಗಿ ಬಾಳೋಣ, ನಾವೆಲ್ಲ ಒಂದಾಗಿ ಬಾಳೋಣ. ಈ ನಮ್ಮ ಕರ್ನಾಟಕವನ್ನ, ನಮ್ಮ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ನಾವು ಸಾಗಿಸೋಣ. ಈ ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.